ಕೇಳ್ತಾ ಇದ್ರು ಉಪ್ಪಿನಕಾಯಿ ಮಾಡಿದ್ರಲ್ಲ ಹೇಗ್ ಬಂದಿದೆ ಅಂತ. ಬಟ್ ನಾವು ಅದು ಟ್ರೈ ಮಾಡಿದಾಗೆ ಗೊತ್ತಾಗೋದು ನಮ್ಮ ಕೆಪಾಸಿಟಿ ಏನಿದೆ ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ತುಂಬಾ ಜನ ಕೇಳ್ತಾ ಇದ್ರು ಉಪ್ಪಿನಕಾಯಿ ಮಾಡಿದ್ರಲ್ಲ ಹೇಗ್ ಬಂದಿದೆ ಅಂತ. ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ತಿಂತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಸಕ್ಕತ್ತಾಗಿದೆ ರಾಜು. ಅರೋಮಾಗೇನೆ ತಿನ್ಬೇಕಂತ ಅನ್ಸುತ್ತೆ ಹಾಗೆ. ಬಟ್ ಖಾರ ಭಯಂಕರ ಇದೆ ಮಾತ್ರ. ಸಕ್ಕತ್ತಾಗಿದೆ ಪಿಕಲ್. ಆ್ಯಂಡ್ ಮೊದಲೆಲ್ಲ ಏನಾಗ್ತಾ ಇತ್ತು ಗೊತ್ತಾ, ನಮ್ಮ ಮನೆಗಳಲ್ಲಿ ಹಿರಿಯರಷ್ಟೇ ಮಾಡ್ತಾ ಇದ್ರು. ನಾವೇನಾದರೂ ತವ್ರ ಮನೆಗಳಿಗೆ ಹೋದಾಗ, ಅಂದರೆ ನಮ್ಮ ದೊಡ್ಡವರು ತವ್ರ ಮನೆಗಳಿಗೆ ಬಂದಾಗ ಕೊಟ್ಟು ಕಳಿಸ್ತಾ ಇದ್ರು. ಬಟ್ ಇವಾಗ ಹೆಂಗಾಗಿದೆ ಗೊತ್ತಾ ಲೈಫ್, ಎಲ್ಲದೂ ನಾವಷ್ಟಕ್ಕೆ ನಾವೇ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಉಪ್ಪಿನಕಾಯಿ ಆಗಿರ್ಬೋದು, ಸಂಡಿಗೆ ಮಾಡೋದಾಗಿರ್ಬೋದು, ಅಥವಾ ಬಟ್ಟೆ ಹೊಲಿಯೋದಾಗಿರ್ಬೋದು. ಮೊದಲೆಲ್ಲ ಬಟ್ಟೆ ಹೊಲಿಯೋದು ಕೂಡ ಅಷ್ಟೇ ರಾಜು, ತವ್ರ ಮನೆಗೆ ಹೋಗ್ತಿದ್ರಲ್ಲ ಬ್ಲೌಸ್ ಎಲ್ಲ ಹೊಲ್ಸ್ಕೊಂಡು ತಗೊಂಡ್ ಬರ್ತಾ ಇದ್ರು. ಬಟ್ ಇವಾಗ ಹಂಗಿಲ್ಲ. ನಮ್ಗೆ ಏನ್ ಬೇಕೋ ಅದನ್ನ ನಾವೇ ರೆಡಿ ಮಾಡ್ಕೊಳ್ತೀವಿ. ಈಗಲೂ ಮಾಡ್ತಾರೆ. ಬಟ್ ಈಗ ಸಿಟಿಯಲ್ಲಿ ಇರ್ತಾರೆ ನೋಡು, ಆಗ್ಲೆಲ್ಲ ಊರಿಗೆ ಹೋಗಕ್ಕಾಗಲ್ಲ. ಅಂತವ್ರು ಏನ್ ಮಾಡ್ತಾರೆ ಗೊತ್ತಾ, ಅದನ್ನ ಅವರೇ ಟ್ರೈ ಮಾಡ್ಬಿಡ್ತಾರೆ. ಈಗ ಜನರೇಷನ್ ಚೇಂಜ್ ಆಗ್ಬಿಟ್ಟಿದೆ. ಎಲ್ಲ ಫಾಸ್ಟ್ ಇಂಟರ್ನೆಟ್ ನಲ್ಲಿ ನಿಮ್ಗೆ ಏನ್ ಬೇಕಾದ್ರೆ ಅದು ಸಿಗುತ್ತೆ. ಎಲ್ಲ ಅಲ್ಲ ನೋಡಿ ಕಲ್ತು ಬಿಡ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವೊಂದು ನಮ್ಗೆ ಬರಲ್ಲ, ನಮ್ ಕೈಯಲ್ಲಿ ಮಾಡಕ್ ಆಗಲ್ಲ ಅಂತೇಳಿ ಇನ್ನೂ ಹಂಗೆ ಕುತ್ಕೊಂಡ್ಬಿಟ್ಟಿರ್ತೀವಿ. ಬಟ್ ನಾವು ಅದು ಟ್ರೈ ಮಾಡಿದಾಗೆ ಗೊತ್ತಾಗೋದು ನಮ್ಮ ಕೆಪಾಸಿಟಿ ಏನಿದೆ ಅಂತ. ಎಕ್ಸಾಂಪಲ್, ನನಗೆ ಈ ಉಪ್ಪಿನಕಾಯಿ, ನನಗೆ ಲೈಫ್ನಲ್ಲಿ ಉಪ್ಪಿನಕಾಯಿನೇ ಬರಲ್ಲ ಅಂತ ಹೇಳಿ ಅನ್ಕೊಂಡಿದ್ದೆ. ಯಾಕೆಂದ್ರೆ ಅದು ಕರೆಕ್ಟ್ ಅಳತೆಯಲ್ಲಿ ಹಾಕಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೆಟ್ಟೋಗ್ಬಿಡುತ್ತೆ. ಟೇಸ್ಟ್ ಆದ್ರೂ ಕೆಡುತ್ತೆ, ಅಥವಾ ಒಂಥರ ಬೂಸ್ ಬಂದಂಗೆ ಆಗ್ಬಿಡುತ್ತೆ. ಸೊ ಆ ಥರ ಪ್ರಾಬ್ಲಮ್ಸ್ ಆಗತ್ತಲ್ಲ. ಹಾಗಾಗಿ ಒಂದ್ಸಲ ಕೆಟ್ಟೋಯ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಮಾಡೋದನ್ನ ಬಿಡಬಾರ್ದು. ನಾನು ಮಾಡಿರೋದು ತಪ್ಪು ಅದೇ. ಫಸ್ಟ್ ಏನ್ ಮಾಡ್ತಿದ್ದೆ ಗೊತ್ತಾ ರಾಜು, ಮನೇಲಿ ಜಾಸ್ತಿ ನಿಂಬೆಕಾಯಿ ತರ್ತಿದ್ರಲ್ಲ, ಉಪ್ಪಿನಕಾಯಿ ಮಾಡ್ಬಿಡೋದು. ಅದು ಮೇಲೆಲ್ಲ ಬೂಸ್ ಬಂದ್ಬಿಟ್ರತ್ತೆ. ಯಾಕೆ ಬರುತ್ತೆ ಗೊತ್ತಿಲ್ಲ, ಹೇಳೋರು ಯಾರು ಇಲ್ಲ ಸರಿಯಾಗಿ. ಇನ್ನು ಅವಾಗ ಇಂಟ್ರೆಸ್ಟೇ ಹೋಗ್ಬಿಡತ್ತೆ. ಅಷ್ಟು ಕಷ್ಟಪಟ್ಟು ಮಾಡಿರ್ತೀನಿ, ನೆಕ್ಸ್ಟ್ ಟೈಮ್ ಮಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ. ಫ್ರೆಂಡ್ಸ್, ಇನ್ನ ದೀರು ಈಗ ತಾನೇ ಎದ್ದಿದ್ದಾನೆ. ಅವನ್ನ ಅವಾಗವಾಗ ಇಲ್ಲಿ ಬೆಡ್ ಮೇಲೆ ಮಲಗಿಸಿರ್ತೀನಿ. ನನ್ಗೆ ಟೆನ್ಷನೇ ಇರೋದಿಲ್ಲ. ಯಾಕಂದ್ರೆ ಒಂದ್ ಸೈಡ್ ದಿಂಬುಗಳನ್ನ ಇಟ್ಬಿಡ್ತೀನಿ, ಇನ್ನೊಂದ್ ಸೈಡ್ ಇದು ಬೆಡ್ ರೈಲಿಂಗ್ ಇದೆ ಅಲ್ವಾ, ಇದನ್ನ ಹಾಕ್ಬಿಡ್ತೀನಿ. ಆ ಗೊಂಬೆಗಳನ್ನ ನೋಡ್ಕೊಳ್ತಾ ಅದ್ರ ಜೊತೆ ಆಟ ಆಡ್ತಾ ಹಂಗೆ ಕೆಲವೊಂದ್ಸಲ ಮಲಗಿರ್ತಾನೆ, ಕೆಲವೊಂದ್ಸಲ ಆಟ ಆಡ್ತಾ ಕುತ್ಕೊಂಡಿರ್ತಾನೆ. ಹಾಗೆ ಇದರ ಹೈಟ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡಬಹುದು. ಇದನ್ನ ನಾನು ಲವ್ಲಾಪ್ ಇಂದ ತರಿಸ್ಕೊಂಡಿದ್ದೀನಿ. ಇದರಲ್ಲೇ ಬೇರೆ ಬೇರೆ ತರದ ಪ್ರಿಂಟ್ಗಳು ಕೂಡ ಸಿಗುತ್ತೆ, ಮಕ್ಳಿಗೆ ಇಷ್ಟ ಆಗತ್ತೆ ಅದೆಲ್ಲ. ಹಾಗೆ ಇದಕ್ಕೆ ಜಿಪ್ ಕೊಟ್ಟಿರೋದ್ರಿಂದ ತೆಗೆದು ವಾಶ್ ಮಾಡಿಬಿಟ್ಟು ಮತ್ತೆ ಹಾಕ್ಲಿಕ್ಕೂ ಕೂಡ ತುಂಬಾ ಈಸಿ ಇದೆ. ಈ ರೈಲಿಂಗಿಗೆ ಒಂದ್ ಸೈಡ್ ಈ ತರ ಪಾಕೆಟ್ ಕೊಟ್ಟಿರ್ತಾರೆ. ಇದರಲ್ಲಿ ವಾಟರ್ ಬಾಟಲ್, ಸಿರಪ್, ಕ್ರೀಮ್, ಏನಾದ್ರೂ ಮೆಡಿಸನ್ ಬೇಕು ಅಂದ್ರೂ ಕೂಡ ಇಟ್ಕೋಬಹುದು. ಫ್ರೆಂಡ್ಸ್, ನೀವು ಕೂಡ ಈ ಬೆಡ್ ರೈಲಿಂಗ್ ಅನ್ನ ತಗೊಳ್ಬೇಕು ಅನ್ಕೊಂಡ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಅಮೆಝಾನ್ ಅಲ್ಲಿ ಹಾಗೆ ಲವ್ಲಾಪ್ ಅವರ ವೆಬ್ಸೈಟ್ ನಲ್ಲಿ ಕೂಡ ಸಿಗುತ್ತೆ. ನೀವು ಎಲ್ಲಿ ಬೇಕಾದ್ರೂ ತಗೋಬಹುದು. ನಾನು ಇದನ್ನ ನಮ್ ಚಿನಿಮಾ ಚಿಕ್ಕವಳಿರ್ಬೇಕಾದ್ಲಿಂದನೂ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ್ಲೂ ದೀರು ಹುಟ್ಟಿದ ಮೇಲೆ ಕೂಡ ತುಂಬಾನೇ ಯೂಸ್ ಆಗ್ತಾ ಇದೆ ನನಗೆ. ಚಿಕ್ಕ ಮಕ್ಳು ಇರೋರ ಮನೆಗೆ ಇದು ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು. ಬೇಕು ಅಂದ್ರೆ ಟ್ರೈ ಮಾಡಿ. ಫ್ರೆಂಡ್ಸ್, ಇನ್ನ ಇವತ್ತು ಬಾಳೆಕಾಯಿಂದ ಪಲ್ಯ ಮಾಡೋಣ ಅಂತ, ಮಸಾಲಾ ಕರ್ರಿ ಮಾಡೋಣ ಅಂತ. ಇದು ನಮ್ಮ ತೋಟದ ಬಾಳೆಕಾಯಿ. ನಾನು ಏನ್ ಮಾಡ್ತೀನಿ ಗೊತ್ತಾ, ಒಂದು ಗೊನೆ ತರ್ತೀವಲ್ವಾ, ಅದು ಹಣ್ಣಾಗ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕಾಯಿ ಇರುವಾಗ ಕೆಲವೊಂದು ರೆಸಿಪಿಗಳನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಹಣ್ಣಾದ್ಮೇಲೆ ಇದಕ್ಕೆ ಸ್ವೀಟ್ಸ್ ಏನಾದ್ರು ಮಾಡ್ಕೊಳ್ತೀನಿ. ಬೋಂಡಾನೋ, ಮತ್ತೆ ಕೇಕ್ಸ್, ಹಲ್ವಾ, ಈ ಥರದ್ದೆಲ್ಲ ಮಾಡ್ಕೊಳ್ತೀನಿ. ಒಟ್ಟಿನಲ್ಲಿ 2 ಥರದ್ದನ್ನು ಟೇಸ್ಟ್ ಮಾಡ್ತೀವಿ. ಕಾಯಿನೂ ಟೇಸ್ಟ್ ಮಾಡ್ತೀವಿ, ಹಣ್ಣು ಟೇಸ್ಟ್ ಮಾಡ್ತೀವಿ. ಅದಕ್ಕಾಗಿ ಒಂದು 3 ಬಾಳೆಕಾಯಿ ಹಾಕಿದ್ದೀನಿ. ಇದು ನಾವು ತೋಟದಲ್ಲಿ ಬೆಳೆದಿರೋದ್ರಿಂದ ಅದು ಮಾಡ್ತಾ ಇದ್ರೇನೆ ಮಜಾ ಆಗಿರುತ್ತೆ. ಹಾಗಾಗಿ ಇದರಿಂದ ಇವತ್ತು ಪಲ್ಯ ಮಾಡಿ ಅದಕ್ಕೆ ರೈಸ್ ಮಾಡಿಬಿಡೋಣ ಅಂತ. ರೆಸಿಪಿನೂ ಕೂಡ ಇದರಲ್ಲೇ ಹೇಳ್ಬಿಡ್ತೀನಿ ಹೆಂಗೆ ಮಾಡೋದು ಅಂತ. 1-2 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹುರಿದಿಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಮತ್ತು ಧನಿಯಾ, ಇದು 3 ಐಟಮ್ಸ್ನ ಹುರಿದಿಟ್ಕೋಬೇಕು. ಸ್ವಲ್ಪ ಚಕ್ಕೆ
ಮತ್ತು ಲವಂಗ, ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ. ಇನ್ನು ಒಣಗಿದ ಕೊಬ್ಬರಿನೂ ಕೂಡ ಹಾಕಿ ಇದನ್ನು ರುಬ್ಕೊಳ್ತೀನಿ. ನಾನು ಈ ಥರ ಬಾಳೆಕಾಯಿಂದ ಕರ್ರಿ ಏನಾದರೂ ಮಾಡಿದ್ರೆ ಚಿನಿವ ಏನು ಅನ್ಕೊಳ್ತಾಳೆ ಗೊತ್ತಾ, ಅದನ್ನು ಬೋನ್ಲೆಸ್ ಚಿಕನ್ ಅನ್ಕೊಂಡ್ಬಿಡ್ತಾಳೆ. ಸೇಮ್ ಪೀಸ್ ಹಾಗೆ ಇರುತ್ತಲ್ಲ, ಸೊ ಚಿಕನ್ ಅನ್ಕೊಂಡು ತಿಂತಾಳೆ. ಅದು ಮಸಾಲೆ ಎಲ್ಲ ಸೇಮ್ ಹಾಕಿರ್ತೀವಲ್ವ, ಅದೇ ಟೇಸ್ಟೇ ಬಂದ್ಬಿಡುತ್ತೆ. ಹಾಗಾಗಿ ಇಷ್ಟ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಬಾಳೆಕಾಯಿನ ಒಂದು 10 ನಿಮಿಷ ನೀರಿನಲ್ಲಿ ಕುದಿಸಿದ್ದೀನಿ. ಈಗ ತೆಗೆದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳೋಣ. ಇದು ಬಾಳೆಕಾಯಿ ಬೆಂದಿದೆ, ಸಿಪ್ಪೆನೆಲ್ಲ ತೆಗೆದುಬಿಡೋಣ. ಹಾಗೆ ಈ ಬಾಳೆಕಾಯಿ ಕರ್ರಿ ಇದೆ ಅಲ್ವಾ, ಜಾಸ್ತಿ ತಿನ್ನೋಕ್ಕೂ ಆಗೋದಿಲ್ಲ, ಸ್ವಲ್ಪ ತಿಂದ್ರೇ ಮುಖಕ್ಕೆ ಹೊಡೆಯುತ್ತೆ. ಬಟ್ ಇದು ಹೆಲ್ತ್ ವೈಸ್ ನೋಡಿಕೊಂಡ್ರೆ ಹೈ ಪ್ರೋಟೀನ್ ಇರುತ್ತೆ ಇದರಲ್ಲಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ, ಉಳಿದ್ರೆ ರಾತ್ರಿಗೂ ಕೂಡ ಆಗುತ್ತೆ. ರಾತ್ರಿಗೆ ಚಪಾತಿ ಮಾಡ್ಕೊಳ್ತೀವಿ, ಚಪಾತಿ ಜೊತೆನೂ ಇದು ಚೆನ್ನಾಗಿರುತ್ತೆ ಅಂತ ಹೇಳಿದ್ನಲ್ಲ. ಇನ್ನು ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ನಾಳೆ ಸ್ವಲ್ಪ ಬಾಳೆಕಾಯಿ ಬಜ್ಜಿ ಮಾಡಿಬಿಡ್ತೀನಿ, ಆಲ್ಮೋಸ್ಟ್ ಖಾಲಿ ಆಗಿಬಿಡುತ್ತೆ. ಫ್ರೆಂಡ್ಸ್, ಈಗ ಈ ಕುದಿಸಿರೋ ಬಾಳೆಕಾಯಿ ಇದೆ ಅಲ್ವಾ, ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ತೀನಿ, ಅವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೇಮ್ ಪೊಟಾಟೊ ಥರ ಇದೆ ಅಲ್ಲ? ಪೊಟ್ಯಾಟೊ ಥರನೇ ಸ್ವೀಟ್ ಪೊಟಾಟೊ. ಇನ್ನು ನನ್ನ ವಾಯ್ಸ್ ಎಲ್ಲೂ ಕೇಳಿಸೋ ಹಾಗಿಲ್ಲ, ಎಲ್ಲಿ ಕೇಳಿಸಿದ್ರೆ ಅಲ್ಲಿ ಹುಡ್ಕೊಂಡು ಬರ್ತಾನೆ ಇದೀರು. ನಾವೆಲ್ಲ ಹೊರಗಡೆ ಹೋದ್ರೆ ಚಪ್ಪಲಿ ಶೂಸ್ ಹಾಕೊಂಡು ಹೋಗ್ತೀವಿ. ಮನೇಲಿದ್ದಾಗ್ಲೇನೆ ಎಲ್ಲೆಲ್ಲ ಹಾಕೋಬೇಕು. ಈಗ ಇಡ್ಬೇಕಂದ್ರೆ ಇಷ್ಟು ದಿವಸ ಇನ್ನೊಂದು ಯೆಲ್ಲೋ ಕಲರ್ ಚಪ್ಪಲ್ ಇತ್ತಲ್ಲ, ಅದ್ರ ಮೇಲೆ ಇಷ್ಟ ಆಗ್ತಾ ಇತ್ತು. ಈಗ ಅದಿಲ್ಲ. ಈಗ ಮೊನ್ನೆ ಏನೋ ಇದು ಹಾಕಿದ್ದಾರೆ ಅವ್ರ ಆಂಟಿ, ಇದ್ರ ಮೇಲೆ ಇಷ್ಟ ಆಗ್ಬಿಟ್ಟಿದೆ. ನೋಡೋಕೆ ಚೆನ್ನಾಗಿದೆ ಅಲ್ಲ ಅದು? ಒಂಥರ ಫ್ರೆಂಚ್ ಫ್ರೈಸ್ ಚೆನ್ನಾಗಿರುತ್ತೆ ಟೇಸ್ಟ್. ಏನು ಮಾಡೋದು ಇದರಲ್ಲಿ? ಕರ್ರಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಒಂದು ಪಲಾವ್ ಎಲೆ ಹಾಕಿ ಹುರ್ಕೊಂಡು, ಆನಂತರ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ. ಹಸಿ ವಾಸನೆ ಹೋದ್ಮೇಲೆ ನಾವು ಫಸ್ಟಿಗೆ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ವಲ್ವ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದರ ಅರೋಮಾಗೇ ಹೊಟ್ಟೆ ತುಂಬೋಗ್ಬಿಡುತ್ತೆ. 1 ನಿಮಿಷ ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ಒಂದು ಅರ್ಧ ಚಮಚ ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಹುರಿದಿಟ್ಕೊಂಡಿರೋಂತಹ ಬಾಳೆಕಾಯಿ ಪೀಸಸ್ನ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಕಡಲೆಕಾಳು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ಒಂದು ವೇಳೆ ಇಷ್ಟ ಆಯಿತು ಅಂದರೆ ಕಡಲೆಕಾಳನ್ನ ರಾತ್ರಿನೇ ನೆನೆಸ್ಬಿಟ್ಟು ಅದನ್ನು ಕುದಿಸಿ ಇದಕ್ಕೆ ಹಾಕ್ಕೋಬಹುದು. ಅದಾದಮೇಲೆ 1 ಗ್ಲಾಸ್ನಷ್ಟು ನೀರನ್ನ ಹಾಕಿ ಇದನ್ನು ಒಂದು 5 ನಿಮಿಷ ಕುದಿಸ್ಕೋಬೇಕು. ಇನ್ನು ಲಾಸ್ಟಿಗೆ ಸ್ವಲ್ಪ ನಿಂಬೆ ರಸನ ಹಾಕಿ ಇನ್ನೂ ಒಂದು 5 ನಿಮಿಷ ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೋಬೇಕು. ಇನ್ನು ಅಡುಗೆ ರೆಡಿಯಾಗಿದೆ. ಈಗ ಚಿನಿಮಾನ ಕರ್ಕೊಂಬರೋಕ್ಕೆ ನಾನು ಹೋಗ್ತಾ ಇದ್ದೀನಿ. ಕವು ಇದೆಯಾ? ಎಷ್ಟೊಂದು ಕವು ಇದೆ ಅಲ್ಲ? ಕವ್ಸ್ ಏನ? ಅವಳು ಸ್ಯಾಂಡಲ್ಲೇ ಆಟಾಡ್ತಿದ್ಲಂತೆ, ಅದು ಮೂಮು ಅಂತಂತೆ. ಏನದು ಸೌಂಡು ಅಂತ ಹೇಳಿ ಬಂದ್ಲಂತೆ. ಫ್ರೆಂಡ್ಸ್, ಇನ್ನು ಚಿನಿಮಾನ ಕರ್ಕೊಂಡು ಬರಕ್ ನಾನು ಬಂದಿದ್ದೆ. ಈಗ ಹೋಗ್ತಾ ಇದೀವಿ ಮನೆಗೆ. ಹೋಗ್ತಾ ಅಲ್ಲಿ ಫ್ರೂಟ್ಸ್ ತಗೊಂಡೋಗೋಣ, ಆಯ್ತಾ? ಆಮೇಲೆ ಬರ್ತಿದ್ರೆ ಒಂದು ನನಗೆ ಯೋಗರ್ಟ್ ತರದ. ಯೋಗರ್ಟ್ ಮನೇಲಿದೆ. ಯೋಗರ್ಟ್ ತಂದಿಲ್ವಲ್ಲ, ಯೋಗರ್ಟ್ ಇಲ್ಲ. ಐತೆ ಮನೇಲಿ, ನೀನು ನೋಡಿಲ್ಲ ಅಷ್ಟೇ. ನಾನು ಅವಾಗಲೇ ತಂದಿಟ್ಟಿದ್ದೀನಿ. ಓಕೆ, ನೀನು ಶಾಪಿಂಗ್ ಹೋಗಿದ್ಯಾ? ನಾನು ಶಾಪಿಂಗ್ ಹೋಗಿಲ್ಲ, ಆನ್ಲೈನಲ್ಲಿ ತರಿಸಿದ್ದೀನಿ ನಾನು. ಮನೆಯಲ್ಲ ಮತ್ತೆ ಶಾಪಿಂಗ್ ಹೋಗಿ ಬಂದಿಕ್ಕ. ಅವಳಿಗೆ ಯೋಗರ್ಟ್ ಬೇಡ, ಶಾಪಿಂಗ್ ಕರ್ಕೊಂಡು ಹೋಗ್ಬೇಕೀಗ. ಅದು ನಾನು ಮನೆಗೆ ಸ್ವಲ್ಪ ಹಣ್ಣುಗಳೆಲ್ಲ ತೊಗೊಳ್ಬೇಕಾಗಿತ್ತು, ಅದಕ್ಕಾಗಿ ದೀರುನ ಮನೇಲೇ ಬಿಟ್ಟೋಗಿದ್ದೆ. ಅವನಿಗೆ ಈ ಗೊಂಬೆ ತುಂಬಾ ಇಷ್ಟ. ಅದು ಹೇಗೆ ಮಾಡುತ್ತಾ ಆ ರೀತಿ ಮಾಡ್ತಾನೆ. ಚಿಕ್ಕ ವಯಸ್ಸಿನಿಂದನೂ ಅಷ್ಟೇ. ಅವನಿಗೊಂದು 10 ಮಂತ್ಸ್ ಬಂದಾಗ್ಲಿಂದನೂ ಆ ಗೊಂಬೆ ಜೊತೆ ಈ ಥರ ಆಟ ಆಡ್ತಿರ್ತಾನೆ. ನೋಡಿ, ಅವ್ನ ತಲೆ ಬೀಸೋದು ಎಷ್ಟು ಚೆನ್ನಾಗಿ ಬೀಸ್ತಾನೆ ಅಂತ.
ಇನ್ನು ಹಿಂದೆ ಪಕ್ಷಿ ಗೂಡು ಕಟ್ಟಿದೆ ಅಲ್ವಾ, ಈಗ ಮೊಟ್ಟೆ ಕೂಡ ಇಟ್ಟಿದೆ. ನನಗೆ ಹೇಗೆ ಗೊತ್ತಾಯಿತು ಅಂದರೆ ಒಂದು ಮೊಟ್ಟೆ ಕೆಳಗಡೆ ಬಿದ್ದೋಗ್ಬಿಡ್ತು. ಸೊ ಅವಾಗೇ ಅಂದ್ಕೊಂಡೆ ಓಕೆ ಮೊಟ್ಟೆ ಇಟ್ಟಿದೆ ಅಂತ. ಇನ್ನು ಈಗ ನರ್ಸರಿಗೆ ಗಿಡಗಳು ತರಕ್ಕೆ ಅಂತ ಹೊರಟಿದ್ದೀವಿ, ಅದ್ರ ಜೊತೆಗೆ ಬೇರೆ ಕೆಲಸಗಳು ಕೂಡ ಇದೆ. ಫ್ರೆಂಡ್ಸ್, ಇನ್ನೇನು ನಾವೀಗ ಹೊರಟಿದ್ದೀವಿ. ಇವತ್ತಿಬ್ರು ಮಲಗಿಬಿಟ್ಟಿದ್ದಾರೆ, ಅದಕ್ಕಾಗಿ ಫುಲ್ ಸೈಲೆಂಟ್ ಇದೆ ಕಾರೆಲ್ಲ. ಫಸ್ಟ್ ನಾವಿವಾಗ ನರ್ಸರಿಗೆ ಹೋಗೋಣ ಅಂತ, ಏಕೆಂದರೆ ಒಂದು 5:30ಗೆಲ್ಲ ಬರೋಕ್ಕೆ ಹೇಳಿದ್ದಾರೆ. ಅವರು ಇರ್ತಾರೆ, ಸ್ವಲ್ಪ ಏನೆಲ್ಲ ವೆರೈಟೀಸ್ ಗಿಡಗಳಿದೆ ಅದು ನೋಡಿ ತಗೊಳ್ಬೋದು. ಇನ್ನೊಂದೇನು ಗೊತ್ತಾ, ಈ ಬೋಗನ್ ವಿಲ್ಲಾ ಇದೆ ಅಲ್ವಾ, ಅದರಲ್ಲಿ ಮಲ್ಟಿ ಕಲರ್ ಬಂದಿದೆ ನೋಡಿ. ಸೊ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ ಅದು ನೋಡೋಕೆ ಮಾತ್ರ. ಯೆಲ್ಲೋ, ರೆಡ್, ವೈಟ್, ಪಿಂಕ್ ಎಲ್ಲದು ಮಿಕ್ಸ್ ಆಗಿ ಒಂದು ಗಿಡ. ಅಷ್ಟು ಥರದ ವೆರೈಟಿ ಫ್ಲವರ್ಸ್ ಇರುತ್ತಲ್ಲ, ಒಂದರಲ್ಲೇ ಇರುತ್ತೆ. ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಬಟ್ ಏನೋ ಅವ್ರ ಹತ್ರ ಇದೆಯಂತೆ, ನೋಡೋಣ, ಚೆನ್ನಾಗಿದ್ರೆ ತಗೊಳ್ಳೋಣ. ಇನ್ನು ಅದಾದಮೇಲೆ ಸ್ವಲ್ಪ ಮನೆಗೆ ಗ್ರೋಸರೀಸ್ ಎಲ್ಲ ಬೇಕು, ಅದನ್ನು ತಗೊಂಡು ಇನ್ನು ಸ್ವಲ್ಪ ಬೆಣ್ಣೆ, ತುಪ್ಪ ಈ ಥರ ಸಾಕಷ್ಟು ತಗೊಳ್ಳೋದಿದೆ, ಅದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಚಿನ್ನಿಮಗೆ ಸರಗಳು ಬೇಕಂತೆ, ಅದು ಒಂದು ಹೋಗಿ ನೋಡ್ಕೊಂಡು ಬರ್ತೀನಿ. ಸೊ ಇಷ್ಟೆಲ್ಲ ಕೆಲಸ ಇದೆ. ಈಗ 5 ಗಂಟೆಗೆ ಹೊರಟಿದ್ದೀವಿ, ರಿಟರ್ನ್ ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ, ನೋಡೋಣ. ಫ್ರೆಂಡ್ಸ್, ನಿಮಗೆ ಹೇಳಿದ್ನಲ್ವಾ ಮಲ್ಟಿ ಕಲರ್ ಪ್ಲ್ಯಾಂಟ್ ಅಂತ. ಇಲ್ಲಿ ನೋಡಿ, ಈಗ 2 ಕಲರ್ ಫ್ಲವರ್ ಬಂದಿದೆ, ಇನ್ನು 4 to 5 ಕಲರ್ಸ್ ಬರುತ್ತಂತೆ. ಇದರಲ್ಲೇ ಸ್ವಲ್ಪ ದೊಡ್ಡ ಗಿಡ ಬಂದುಬಿಟ್ಟು ನಾನು ಹೊರಗಡೆ ಕೇಳಿದ್ದೀನಿ 50,000 ಅಂತೆ. ಈ ಗಿಡ ಬಂದುಬಿಟ್ಟು 2,500 ಅಂತೆ. ನನಗೆ ಇನ್ನೂ ಸ್ವಲ್ಪ ದೊಡ್ಡ ಗಿಡ ಬೇಕು ಅಂತ ಹೇಳಿದೆ, ಅದಕ್ಕಾಗಿ ತರಿಸ್ಕೊಡ್ತೀವಿ ಅಂದರು. ಹಾಗಾಗಿ ವಾಪಸ್ ಈಗ ಸಿಟಿಗೆ ಹೊರಟಿದ್ದೀವಿ. ಇನ್ನು ನಾವು ಈ ರೂಟಿಗೆ ಬಂದರೆ ಇಲ್ಲಿ ಐಸ್ ಕ್ರೀಮ್ ಮಾತ್ರ ಕಂಪಲ್ಸರಿಯಾಗಿ ತಿಂದೇ ಹೋಗ್ತೀವಿ, ಏಕೆಂದರೆ ಇದು ರಿಯಲ್ ಫ್ರೂಟ್ ಐಸ್ ಕ್ರೀಮ್, ಹಾಗಾಗಿ ನಮಗೆ ತುಂಬ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ನಾ ತಿಂದಿದ್ದೀನಿ, ಇದು ಪಪ್ಸಿಕಲ್ಸ್ ತಿಂದಿಲ್ಲ, ಬೇರೆ ಕ್ಯೂಬ್ಸ್ ಬರುತ್ತಲ್ಲ, ಕ್ಯೂಬ್ಸ್ ಅದರಲ್ಲಿ ತಿಂದಿದ್ದೀನಿ. ಚೆನ್ನಾಗಿದಲ್ಲ, ಸೂಪರ್. ಅದಕ್ಕೆ ತಗೊಂಡ್ಬಂದೆ. ಖಾರದ ಪುಡಿ ಹಾಕೊಂಡು ಐಸ್ ಕ್ರೀಮ್. ಇನ್ನು ಈಗ ನಾನು ಹೋಗ್ಬಿಟ್ಟು ತುಪ್ಪ ಮತ್ತು ಬೆಣ್ಣೆ ತೊಗೊಂಡ್ಬರ್ತೀನಿ. ಚಿನ್ನಿಮಾನ ಮತ್ತು ದೀರುನ ರಾಜು ನೋಡ್ಕೊಳ್ತಾರೆ. ನಾನು ಹೋದರೆ ಒಂದು 10 ನಿಮಿಷದಲ್ಲೇ ಈ ಕೆಲಸಗಳನ್ನ ಮುಗಿಸ್ಕೊಂಬಂದ್ಬಿಡ್ತೀನಿ. ಮಕ್ಳನ್ನ ಕರ್ಕೊಂಡು ಹೋದರೆ ಅವ್ರನ್ನ ನಡ್ಸ್ಕೊಂಡು ಹೋಗೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ, ಹಾಗಾಗಿ ನಾನು ಒಬ್ಬಳೇ ಬಂದೆ. ಇನ್ನು ನನಗೆ ರೆಸಿಪಿಗಳಿಗೆ ತುಪ್ಪ ಬೆಣ್ಣೆ ಅಂತೂ ಬೇಕಾಗತ್ತೆ. ಖಾಲಿ ಆದಾಗೆಲ್ಲ ಬಂದು ಇಲ್ಲಿ ತೊಗೊಂಡು ಹೋಗ್ತಾ ಇರ್ತೀನಿ ನಾನು. ಮತ್ತು ಬೆಣ್ಣೆನ ನಾನು ಏನು ಮಾಡ್ತೀನಿ ಗೊತ್ತಾ, ಇದು ಚಾಕ್ಲೇಟ್ ಮೋಲ್ಡ್ಗಳಿಗೆ ಅದು ಫಿಲ್ ಮಾಡಿಬಿಟ್ಟು ಆಮೇಲೆ ತೆಗೆದುಬಿಟ್ಟು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡ್ತೀನಿ. ಅಡುಗೆಗೆಲ್ಲ ಬಳಸಬೇಕಾದ್ರೆ 1-2 ಪೀಸ್ಗಳನ್ನು ಹಾಕ್ಕೊಳ್ತೀನಿ. ಹಾಗಾಗಿ ನಾನು ತುಪ್ಪ 1 kg, ಬೆಣ್ಣೆ 1 kg ತೊಗೊಂಡೆ. ಅದಾದಮೇಲೆ ಈಗ ಸ್ವಲ್ಪ ಮನೆಗೆ ಗ್ರೋಸರಿ ಎಲ್ಲ ಬೇಕಾಗಿತ್ತು, ಅದನ್ನು ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಇಲ್ಲಿ ಬಂದರೆ ನನಗೆ ಸಿಕ್ಕಾಪಟ್ಟೆ ಆಪ್ಷನ್ ಇರುತ್ತೆ. ಇಷ್ಟು ವೆರೈಟಿ ರೈಸ್ಗಳಿದೆ ನೋಡಿ, ಎಲ್ಲವುದು ನಾನು ಏನು ಮಾಡ್ತೀನಿ, ಒಂದೊಂದು ಅರ್ಧ kg ತೊಗೊಂಡು ಹೋಗ್ತೀನಿ. ದಿನ ಒಂದೊಂದು ಥರದ ರೈಸ್ ಟ್ರೈ ಮಾಡ್ತೀವಿ. ಇದೇನು ಗೊತ್ತಾ, ಗೋಧಿ, ಕಪ್ಪು ಗೋಧಿ ಇದು. ಇದನ್ನು ತಿನ್ನೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ, ಹೇರ್ಗೆ ಮತ್ತು ಸ್ಕಿನ್ಗೆ, ಇಮ್ಯುನಿಟಿ ಸಿಸ್ಟಮ್ಗೆ, ಈ ಥರ ಹೇಳ್ತಾ ಹೋದರೆ ಸಾಕಷ್ಟು ಬೆನಿಫಿಟ್ಸ್ ಸಿಗುತ್ತೆ ಅದರಿಂದ. ಹಾಗೆ ಇದೆಲ್ಲ ಬಂದುಬಿಟ್ಟು ಮಿಲೆಟ್ಸ್, ಎಲ್ಲವುದು ಸ್ವಲ್ಪ ಸ್ವಲ್ಪ ತೊಗೊಂಡೋದ್ರೆ ನನಗೆ ಒಂದು ತಿಂಗಳಿಗೆ ಆರಾಮಾಗಿ ಆಗತ್ತೆ. ಇದೆಲ್ಲ ತೊಗೊಂಡು ಈಗ ಮನೆಗೆ ಹೊರಟಿದ್ದೀವಿ. ನಾನು ತಿಂಗಳಿಗೆ ಒಂದ್ಸಲ ಗ್ರೋಸರಿನೆಲ್ಲ ತರಿಸ್ಕೊಳ್ಳೋದ್ರಿಂದ ಎಷ್ಟು ಬೇಕೋ ಅಷ್ಟೇ ತರಿಸ್ಕೊಳ್ತೀನಿ. ಇದೆಲ್ಲ ಹೋಲ್ಸೇಲ್ ಪ್ರೈಸ್ನಲ್ಲೇ ಸಿಗತ್ತಲ್ವ, ಅದಕ್ಕಾಗಿ ಸಿಟಿಗೆ ಹೊಂಟೋಗ್ಬಿಡ್ತೀವಿ. ಇಲ್ಲ ಕೆಲವೊಂದು ಎಮರ್ಜೆನ್ಸಿಗೆ ಬೇಕು ಅಂದರೆ ನಮಗೆ ಇಲ್ಲೇ ಹತ್ತಿರದಲ್ಲೇ ಸಿಗುತ್ತೆ, ಅಂಥ ಟೈಮ್ನಲ್ಲಿ ಮಾತ್ರ ಅದನ್ನು ಇಲ್ಲೇ ತರಿಸ್ಕೊಳ್ತೀನಿ. ಇನ್ನು ತುಂಬ ಜನರು ಕೇಳ್ತಾಯಿದ್ರು, ನೀವು ವೀಕ್ಲಿ ಫುಡ್ ಚಾರ್ಟ್ನ ರೆಡಿ ಮಾಡ್ಕೊಳ್ತೀರಲ್ವ, ಅದನ್ನು ನಮಗೂ ಶೇರ್ ಮಾಡಿ ಅಂತ. ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಅದು ನೆಕ್ಸ್ಟ್ ವೀಕಿಗೆ ಸ್ವಲ್ಪ ಎಲ್ಲ ಪ್ಲ್ಯಾನ್ ಮಾಡಿ ಬರಿತಾ ಇದ್ದೀನಿ, ಅದಾಗದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ನಾನು ಗೋಧಿ ಹಿಟ್ಟು ತರಿಸ್ಕೊಳ್ಳೋದಿಲ್ಲ. ಈ ಥರ ಗೋಧಿ ಮತ್ತು ಕಪ್ಪು ಗೋಧಿ ಅಂತ ಹೇಳಿದ್ನಲ್ವ, ಅದು ಓಟ್ಸ್, ಶೇಂಗಾ ಅಂತ ಹೇಳಿ ಕೆಲವೊಂದು ಧಾನ್ಯಗಳೆಲ್ಲ ಹಾಕಿ ಮಲ್ಟಿಗ್ರೇನ್ ಫ್ಲೋರ್ನ ನಾನು ರೆಡಿ ಮಾಡ್ಕೊಳ್ತೀನಿ. ಸೊ ಅದರಿಂದ ಚಪಾತಿ ಮಾಡಲಿಕ್ಕೆ, ಪ್ಯಾನ್ ಕೇಕ್, ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಇವಾಗ ಬ್ರೇಕ್ಫಾಸ್ಟ್ ಸ್ಟೇಷನ್ ಎಲ್ಲ ರಿಫಿಲ್ ಮಾಡ್ತಾ ಇದ್ದೀನಿ. ಮದುವೆ ಆದ ಹೊಸದರಲ್ಲಿ ನನಗೆ ಅಡುಗೆ ಬರಲ್ಲ ಅಂಥೇಳಿ ಕೆಲವರು ತುಂಬಾ ಹೀಯಾಳ್ಸೋರು. ಅದೇ ಜನರು ಈಗ ನಾನು ಮಾಡೋ ಕೆಲವೊಂದು ಅಡುಗೆಗಳ ಹೆಸರು ಕೂಡ ಹೇಳಕ್ಕೆ ಬರೋದಿಲ್ಲ. ಬರ್ತಾನೆ ಯಾರು ಎಲ್ಲದನ್ನು ಕಲ್ತ್ಕೊಂಡು ಬರೋದಿಲ್ಲ ಅಲ್ವಾ, ಲೈಫ್ ಒಂದೊಂದಾಗೆ ಅವರಿಗೆ ಹೇಳ್ಕೊಡತ್ತೆ. ಆದರೆ ನಾನು ಮಾತ್ರ ಯಾರಿಗೂ ಕಂಪೇರ್ ಮಾಡ್ಕೊಳ್ಳೋದಿಲ್ಲ. ನಾನು ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು, ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ನನಗೆ ಯಾರು ಅಡುಗೆ ಬರಲ್ಲ ಅಂಥೇಳಿ ಹೇಳ್ತಾರಲ್ಲ, ಅವ್ರಿಗೆ ನನ್ನದೇ ಎಕ್ಸಾಂಪಲ್ ಹೇಳಿ ಕಳಿಸ್ತೀನಿ, ಮುಂದೆ ನೀವು ನನಗಿಂತ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ.
ನಾನು ಡಬ್ಬಕ್ಕೆ ಹಾಕದ್ ವೇಟ್ ಮಾಡ್ತಿರ್ತಾನೆ ಅವ್ನು ಮುಚ್ಚಕ್ಕೆ. ಇದ್ರದಲ್ಲ ಇದು. ಸರಿ ಫ್ರೆಂಡ್ಸ್, ಇನ್ನ ಇದಿಷ್ಟು ನಾನು ರೇಷನ್ ಎಲ್ಲ ಜೋಡಿಸ್ಕೊಳ್ಳೋಷ್ಟೊತ್ತಿಗೆ ಇನ್ನೊಂದು ಹಾಫ್ ಅನ್ ಅವರ್ ಅಂತೂ ಬೇಕು. ಸೊ ಹಾಗಾಗಿ ಆಮೇಲೆ ನನ್ನ ವಾಚ್ ಬರ್ತದೆ ಅಂತೆ. ವಾಚ್ ಬರುತ್ತಂತೆ ಅವಳಿಗೆ. ಯಾರೋ ಅವಳ ಕ್ಲಾಸ್ನಲ್ಲಿ ವಾಚ್ ತಗೊಂಡಿದ್ದಾರೆ ಅವಳ ಫ್ರೆಂಡ್. ಅಂಥದ್ದೇ ಬೇಕು ಅಂತ ಹೇಳಿ ಆರ್ಡರ್ ಮಾಡಿಸ್ಕೊಂಡಿದ್ದಾಳೆ. ಅದು ನೋಡಿದ್ರೆ ಇವತ್ತು ಲೇಟ್ ಆಗಿದೆ ಅಂತ ಹೇಳಿ ಬಂದಿಲ್ಲ. ಇನ್ನು ಅಳ್ತಾ ಕುತ್ಕೊಂಡಿದ್ಲು ಕಾರಲ್ಲೇ, ನಾಳೆ ಬರುತ್ತೆ ಅನ್ನೋದಕ್ಕೆ. ಅಪ್ಪ ಬಿಡಪ್ಪ, ನೀನು ಸಾಕು ಬಿಡಪ್ಪ, ನಾಳೆ ಬರ್ತಾರೆ ಅಂತ ಹೇಳಿ ಸಮಾಧಾನ ಮಾಡಿದೀವಿ. ಅವಳಿಗೆ ಅದೇ ಚಿಂತೆ, ದಿವಸ ಆದ್ರೆ ಸಾಯ್ತು. ಆಯ್ತಾ ನನ್ನ ಕಿಟಿ ವಾಚ ಏನೋ ಹೇಳ್ತಲ್ಲ, ಕಿಟಿ ವಾಚ ಅದ್ರ ಮೇಲೆ ಕ್ಯಾಟ್ ಗೊಂಬೆ ಇದೆ. ನನ್ ಕಿಟಿ ವಾಚ್ ಯಾವಾಗ ಬರುತ್ತೆ, ನನ್ ಕಿಟಿ ವಾಚ್ ಯಾವಾಗ ಬರುತ್ತೆ ಅಂತ ಅವಳಿಗೆ ವಾಚಿನ ಮೇಲೆ ಚಿಂತೆ ಜಾಸ್ತಿ ಆಗಿದೆ. ನಾಳೆ ಬರುತ್ತೆ, ನಾಳೆ ಸಿನಿಮಾ ನಾಳೆ ಬರುತ್ತೆ. ಅಂದ್ರೂ ಬರಲ್ಲ ಫ್ರೆಂಡ್ಸ್. ಇವನು ಒಂದೊಂದಕ್ಕೆ ಒಂದೊಂದು ಹೊಸ ಹೆಸರು ಇಡ್ತಾನೆ ನೋಡಿ, ಹೇಳ್ತೀನಿ ನಾನು. ಇದು ಏನಿದು? ಇದೇನು? ಬಬ್ಬೆ. ಇದೇನಿದು? ಇದೇನು? ಇದು ಏನಿದು? ನನಗೆ ಏನೋ ಇಂಟ್ರೆಸ್ಟ್ ಇಲ್ಲ. ಇದೇನಿದು? ಬಾಬಾ. ಸರಿ, ಇನ್ನು ಇವತ್ತಿನ ಬ್ಲಾಗ್ ನಾನು ಇಲ್ಲ ಎಂಡ್ ಮಾಡ್ತೀನಿ. ತಾವೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬಾಯ್ ಹೇಳಿ, ಬಾಯ್ ಹೇಳು. ಬಾಯ್ ಹೇಳ್ತೇ ಇಲ್ಲ ನೀನು? ಬಾಯ್. ಅವನ್ ಕ್ಯಾಮರಾ ಇತ್ತು ಅಂದ್ರೆ ಮಾಡೋದೇ ಇಲ್ಲ. ಹೇ ಜೀರು, ಬಾಯ್. ಬಾಯ್.